ಸೆಪ್ಟೆಂಬರ್ 22ರಿಂದ ದೇಶದಲ್ಲಿ ತೆರಿಗೆ ಕ್ರಾಂತಿ ಶುರುವಾಗಿದೆ. ಜಿಎಸ್ಟಿಯಲ್ಲಿ ಮಹತ್ತರ ಪರಿಷ್ಕರಣೆಯಾಗಿದ್ದು ಜನಸಾಮಾನ್ಯರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆದರೆ ರಾಜ್ಯಗಳಿಗೆ ಹೊಡೆತ ಬೀಳುತ್ತೆ, ರಾಜ್ಯಗಳಿಗೆ ನಷ್ಟವಾಗುತ್ತೆ ಎಂಬ ಚರ್ಚೆ ಕೂಡ ಶುರುವಾಗಿದೆ. ಹಾಗಾದ್ರೆ ಜಿಎಸ್ಟಿ ಪರಿಷ್ಕರಣೆಯಿಂದ ನಿಜಕ್ಕೂ ನಷ್ಟವಾಗುತ್ತಾ? ರಾಜ್ಯಗಳ ವಾದ ಏನು? ಕೇಂದ್ರ ಹೇಳೋದೇನು? ಆರ್ಥಿಕ ತಜ್ಞರೇನಂತಾರೆ? ಬನ್ನಿ ನೋಡೋಣ ಈ ರಿಪೋರ್ಟ್ನಲ್ಲಿ. ದಸರಾ ಹಬ್ಬಕ್ಕೆ ಧಮಾಕ ಸಿಕ್ಕಿದೆ. ದೀಪಾವಳಿಗೆ ಡಬಲ್ ಖುಷಿ ಸಿಕ್ಕಿದೆ. ನವರಾತ್ರಿಗೆ ನಯಾ ತೆರಿಗೆ ಜಾರಿಯಾಗ್ತಿದೆ. ದರ ಏರಿಕೆ ಬರೆಯಿಂದ ಬಸವಳಿದಿದ್ದ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಬಿಗ್ ರಿಲೀಫ್ ನೀಡಿದೆ. ಜಿಎಸ್ಟಿಯಲ್ಲಿ ಭಾರಿ ಪರಿಷ್ಕರಣೆ ಮಾಡಲಾಗಿದ್ದು 4 ಜಿಎಸ್ಟಿ ಸ್ಲ್ಯಾಬ್ಗಳನ್ನ 2 ಸ್ಲ್ಯಾಬ್ಗೆ ಇಳಿಸಲಾಗಿದೆ. ಸೆಪ್ಟೆಂಬರ್ 22ರಿಂದ ಜಿಎಸ್ಟಿ ಪರಿಷ್ಕರಣೆಯ ಹೊಸ ತೆರಿಗೆ ಜಾರಿಯಾಗಲಿದೆ. ಆದರೆ ಜಿಎಸ್ಟಿ ಪರಿಷ್ಕರಣೆಯಿಂದ ಲಾಭ ನಷ್ಟದ ಲೆಕ್ಕಾಚಾರ ಶುರುವಾಗಿದೆ. ಜಿಎಸ್ಟಿಯಲ್ಲಿ ಮಹತ್ತರ ಬದಲಾವಣೆ, ದೇಶವಾಸಿಗಳಿಗೆ ದಸರಾ ಗಿಫ್ಟ್. ಜಿಎಸ್ಟಿ ಪರಿಷ್ಕರಣೆಯಿಂದ ರಾಜ್ಯಗಳ ಮೇಲೆ ಹೊಡೆತ ಬೀಳುತ್ತಾ? ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲೂ ನಷ್ಟದ ಬಗ್ಗೆ ರಾಜ್ಯಗಳ ಕಳವಳ. ಜಿಎಸ್ಟಿ ಸೂಜಿಯಿಂದ ಕಾರಿನವರೆಗೆ, ಮಂಡಕ್ಕಿಯಿಂದ ಮಾಲ್ನವರೆಗೆ ಎಲ್ಲಿ ಹೋದರೂ ಜಿಎಸ್ಟಿ. ದೇಶದ ಪ್ರತಿಯೊಬ್ಬ ನಾಗರಿಕನು ಪರೋಕ್ಷವಾಗಿ ಕಟ್ಟುವ ತೆರಿಗೆಯಲ್ಲಿ ಭಾರೀ ಬದಲಾವಣೆ ಮಾಡಲಾಗಿದೆ. ನಿನ್ನೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಳೆದು ತೂಗಿ ಜಿಎಸ್ಟಿ ಪರಿಷ್ಕರಣೆ ಮಾಡಲಾಗಿದೆ. 28% ತೆರಿಗೆಯನ್ನ 18ಕ್ಕೆ ಇಳಿಸಲಾಗಿದೆ. ಹಾಗೆ 18% ಮತ್ತು 12% ತೆರಿಗೆಯನ್ನ 5%ಕ್ಕೆ ಇಳಿಸಲಾಗಿದೆ. ನಿನ್ನೆಯ ಸಭೆಯಲ್ಲಿ ರಾಜ್ಯಗಳ ಅಭಿಪ್ರಾಯವನ್ನ ಪಡೆದು ಈ ನಿರ್ಧಾರ ಮಾಡಲಾಗಿದೆ. ಆದರೆ ನಿನ್ನೆ ಸಭೆಯಲ್ಲೇ ಹಲವು ರಾಜ್ಯಗಳು ನಷ್ಟದ ಬಗ್ಗೆ ಪ್ರಸ್ತಾಪಿಸಿವೆ. ಅಲ್ಲದೆ ಕೇಂದ್ರಕ್ಕೆ ಹಲವು ಮನವಿಯನ್ನ ಮಾಡಿವೆ. ಆದಾಯ ಕುಂಠಿತವಾಗುವ ಬಗ್ಗೆ ನಿನ್ನೆಯ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ರಾಜ್ಯಗಳು ಕಳವಳ ವ್ಯಕ್ತಪಡಿಸಿವೆ. ದಿಢೀರ್ ಜಿಎಸ್ಟಿ ಪರಿಷ್ಕರಣೆಯಿಂದ ರಾಜ್ಯಗಳಿಗೆ ಹೊಡೆತ ಬೀಳಬಹುದು, ರಾಜ್ಯಗಳ ಆದಾಯದ ಕುಂಠಿತವಾಗುತ್ತೆ ಎಂದು ವಾದಿಸಿದೆ. ಉದಾಹರಣೆಗೆ ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಆದಾಯ ಕೊರತೆ ಎದುರಾಗಬಹುದು ಅಂತ ಅಂದಾಜಿಸಲಾಗಿದೆ. ಆದರೆ ರಾಜ್ಯಗಳು ಜಿಎಸ್ಟಿ ಪರಿಷ್ಕರಣೆಯನ್ನ ನೇರವಾಗಿ ವಿರೋಧಿಸಲು ಸಾಧ್ಯವಾಗದಿದ್ರೂ ಕೊರತೆ ಎಂದು ವಾದ ಮುಂದಿಟ್ಟಿವೆ. ಜೊತೆಗೆ ರಾಜ್ಯಗಳ ಆದಾಯಕ್ಕೆ ಕೇಂದ್ರ ಸರ್ಕಾರ ರಕ್ಷಣೆ ನೀಡಬೇಕು. ಜಿಎಸ್ಟಿ ಸರಳೀಕರಣದಿಂದ ಕಂಪನಿಗಳಿಗೆ ಲಾಭ ಆಗಬಾರದು. ಜಿಎಸ್ಟಿ ಸರಳೀಕರಣದ ಲಾಭ ನೇರವಾಗಿ ಗ್ರಾಹಕರಿಗೆ ತಲುಪಬೇಕು. ಜಿಎಸ್ಟಿ ಪರಿಷ್ಕರಣೆಯಿಂದ ದೈನಂದಿನ ಅಗತ್ಯ ವಸ್ತುಗಳ ಅಗ್ಗ ಆಗಲಿವೆ. ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕವನ್ನ ವಿಧಿಸಲಾಗುತ್ತದೆ. ಹೀಗಾಗಿ ಆದಾಯದ ಕೊರತೆ ಎದುರಿಸದಂತೆ ನೋಡಿಕೊಳ್ಳಲು ಪರಿಹಾರ ನೀಡಿ ಅಂತ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಬಿಜೆಪಿಯೇತರ ಆಡಳಿತದ ರಾಜ್ಯಗಳು ಆಗ್ರಹಿಸಿವೆ. ರಾಜ್ಯ ಸರ್ಕಾರಕ್ಕೆ 15 ಕೋಟಿ ನಮಗೆ ಕೊರತೆ ಬೀಳುತ್ತೆ. ಇದರಿಂದ ಎಷ್ಟು 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ಇದನ್ನು ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು. ನಮಗೆ ಅಂತಲ್ಲ, ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಕೂಡ ರಾಜ್ಯಗಳಿಗೆ ಆಗುವ ನಷ್ಟಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ನೀಡಬೇಕು ಅಂತ ಟ್ವೀಟ್ ಮೂಲಕ ಒತ್ತಾಯಿಸಿದ್ದಾರೆ. ದರ ತರ್ಕಬದ್ಧಗೊಳಿಸುವ ಬಗ್ಗೆ ಮಾತನಾಡಿದ್ದು ಒಳ್ಳೆಯದೇ. ದರಗಳಲ್ಲಿನ ಕಡಿತವು ರಾಜ್ಯಗಳ ಆದಾಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವುದರಿಂದ 2024-25 ಮೂಲ ವರ್ಷವೆಂದು ಪರಿಗಣಿಸಿ ಎಲ್ಲ ರಾಜ್ಯಗಳಿಗೆ 5 ವರ್ಷಗಳ ಅವಧಿಗೆ ಪರಿಹಾರ ನೀಡಬೇಕು. ರಾಜ್ಯಗಳ ಈ ವಾದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ. ರಾಜ್ಯಗಳಿಗೆ ಯಾವುದೇ ಸಮಸ್ಯೆಯಾಗುವುದಿಲ್ಲ ಅಂತ ಹೇಳಿದೆ. ರಾಜ್ಯಗಳಿಗೆ ಆದಾಯದ ಕೊರತೆ ಉಂಟಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಮನವರಿಕೆ ಮಾಡಿದೆ. ಅದೇಗೆ ಅಂದ್ರೆ ದೇಶದ ಎಂಎಸ್ಎಂಇ ಸೆಕ್ಟರ್ಗಳಿಗೆ ಹೊಸ ಚೈತನ್ಯ ಸಿಗಲಿದೆ. ಇದರಿಂದಾಗಿ ದೇಶದೊಳಗೆ ವ್ಯಾಪಾರ ವಹಿವಾಟು ಹೆಚ್ಚಾಗಲಿದೆ. ಜನರಿಂದ ಖರೀದಿ ಮತ್ತು ಮಾರಾಟ ಹೆಚ್ಚಾಗುವುದರಿಂದ ಸಮಸ್ಯೆ ಇಲ್ಲ. ಇದರಿಂದ ದೇಶದಲ್ಲಿ ಆರ್ಥಿಕ ಚೇತರಿಕೆ ಕಾಣುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇದನ್ನು ಒಪ್ಪಲು ಸಿದ್ಧವಿಲ್ಲದ ಸುಮಾರು 8 ರಾಜ್ಯಗಳು ಆದಾಯದ ಕುಂಠಿತ ಎಂದು ಆಕ್ಷೇಪ ಎತ್ತಿವೆ. ಆರ್ಥಿಕ ತಜ್ಞರು ಕೂಡ ರಾಜ್ಯಗಳಿಗೆ ಯಾವುದೇ ಸಮಸ್ಯೆಯಾಗಲ್ಲ, ಆದಾಯದ ಕೊರತೆಯಾಗಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರಾಜ್ಯಕ್ಕೆ ನಷ್ಟ ಆಗಲ್ಲ ಅನ್ನುವಂಥದ್ದು ಮೊದಲನೇ ನನ್ನ ಕ್ಲಾರಿಫಿಕೇಶನ್. ಯಾಕೆ ಅಂತಂದ್ರೆ ಇದು ಕೇವಲ ಬಡವರ್ಗ, ಮಧ್ಯಮ ವರ್ಗ ಅಥವಾ ಸಿರಿವಂತ ವರ್ಗ, 3 ವರ್ಗ ಅಂದ್ರೆ ಇಡೀ ಭಾರತೀಯರು, ಇದರಲ್ಲಿ ಇಡೀ ಭಾರತೀಯರಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಡಬಲ್ ದಿವಾಲಿ ಧಮಾಕ ಅಂತೇನು ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಹೇಳಿದ್ರು, ಅದು ಸತ್ಯ ಆಗುವಂತ ಕಾಲ ಹತ್ರ ಬರ್ತಾ ಇದೆ. ಯಾವಾಗ ನೀವು
ತೆರಿಗೆಯನ್ನ ಕಡಿಮೆ ಮಾಡ್ತೀರಾ ಆಗ ಕಂಪ್ಲೈಯನ್ಸ್ ಜಾಸ್ತಿ ಆಗುತ್ತೆ, ಹೆಚ್ಚು ಜನ ತೆರಿಗೆಯ ವ್ಯಾಪ್ತಿಗೆ ಒಳಪಡ್ತಾರೆ. ಆಗೇನಾಗುತ್ತೆ, ಈಗ ನೋಡಿ ನಾನು ನಿಮ್ಗೆ ಯಾಕೆ ಅದನ್ನ ಹೇಳಿದೆ ಅಂದ್ರೆ, ಮುಂಚೆ GST ಬರೋಕ್ ಮುಂಚೆ ಎಷ್ಟು ರಾಜ್ಯಗಳು ನಮ್ಮಲ್ಲಿ ಕಲೆಕ್ಟ್ ಮಾಡ್ತಾ ಇತ್ತು, ನಮ್ಮಲ್ಲಿ ಏನ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ವ್ಯಾಟ್ ನ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ರು, ಆಮೇಲೆ GST ಬಂದ್ಮೇಲೆ ಎಷ್ಟು ರಾಜ್ಯ ಕಲೆಕ್ಟ್ ಮಾಡ್ತಾ ಇದೆ, ಯಾವುದೇ ರಾಜ್ಯಕ್ಕೆ ಹೋಲಿಸಿ ಅದನ್ನ ಅವಾಗ ಜಾಸ್ತಿ ಆಗಿದೆ. GST ಗೆ ಹೋಲಿಸಿದಾಗ ಮುಂಚೆ ತೆರಿಗೆ ದರ ಜಾಸ್ತಿ ಇರ್ತಾ ಇತ್ತು, ಆದ್ರೆ ಈಗ ತೆರಿಗೆ ದರ ಕಡಿಮೆ ಇದೆ. ಸೆಪ್ಟೆಂಬರ್ 22ರಿಂದ ನೂತನ GST ಜಾರಿ ಆಗ್ತಿದ್ದು ಲಾಭ ನಷ್ಟದ ಬಗ್ಗೆ ಲೆಕ್ಕಾಚಾರ ಜೋರಾಗಿದೆ. ಪ್ರಸನ್ನ, TV9 ಬೆಂಗಳೂರು.